ಮಾತು. ಗಾಂಧೀಜಿಯವರು ಹೇಳಿದ ಮಾತು ಸತ್ಯಮೇವ ಜಯಂತಿ, ಎಂದಿಗೂ ಸುಳ್ಳಾಗುವುದಿಲ್ಲ. ಈ ಧರ್ಮ ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ. ಸತ್ಯ ಹರಿಚಂದ್ರನು ಸತ್ಯದಿಂದ ನಡೆದುಕೊಂಡಿದ್ದಕ್ಕೆ ಅವನಿಗೆ ಜಯ ಸಿಗಲಿಲ್ಲವೇ? ಅದರಂತೆ ಕುರುಕ್ಷೇತ್ರದಲ್ಲಿ ಧರ್ಮರಾಜನು ಧರ್ಮದಿಂದ ನಡೆದುಕೊಂಡಿದ್ದಕ್ಕೆ ಹಸ್ತಿನಾಪುರದಲ್ಲಿ ಧರ್ಮ ರಾಜ್ಯವನ್ನು ಆಳುವವನ ಹೆಸರು ಉಳಿದಿಲ್ಲವೇ? ಅವರ ಹೆಸರು ಅಜರಾಮರವಾಗಿ ಉಳಿದಿದೆ ಈ ಭರತನಾಡಿನಲ್ಲಿ. ರಾವಣ ನಮ್ಮ ದೇಸಾಯಿಯವರ ಔಷಧವನ್ನು ನಿರ್ವಹಣೆ ಮಾಡಿ ಅದನ್ನು ನನ್ನ ಮೇಲೆ ಬರುವ ಹಾಗೆ ಮಾಡಿ ನನಗೆ ಶಿಕ್ಷೆ ಕೊಡಿಸಿದೆಯಲ್ಲ. ರಾವಣ ನೋಡಿ, ಇಲ್ಲಿಗೆ ಮುಗಿಯಿತು ನಿನ್ನ ಈ ಭೂಮಿಯ ಋಣ. ಕೂಡಲೇ ನಿನ್ನ ಋಣವನ್ನು ಕಡಿದು ನಮ್ಮೂರ ಅಗಸ್ತಿ ಬಾಗಿಲಿಗೆ ತೋರಣ ಕಟ್ಟಿ ಹಕ್ಕಿ ಪಕ್ಷಿಗಳು ಕಿತ್ತು ತಿಮೋಹರ ಮಾಡದಿದ್ದರೆ ನಾನು ಶ್ರೀರಾಮಚಂದ್ರನೇ ಅಲ್ಲ. ಸೀತಾ ಏನಲ್ಲ ಸೀತಾ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಕನಸಿನಲ್ಲಿಯೂ ನೀನೇ, ಮನಸ್ಸಿನಲ್ಲಿಯೂ ನೀನೇ. ನಿನ್ನನ್ನು ನೆನೆಸಿ ಜೀವ ಸೊರಗಿ ಸುಳ್ಳಿನಲ್ಲಾಗಿದೆ ಸೀತಾ, ಸುಳ್ಳಿನಲ್ಲಾಗಿದೆ. ಎಲ್ಲಿರುವೆ ಸೀತಾ, ಬೇಗನೆ ಬರ್ರೆ, ಬೇಗನೆ ಬರ್ರೆ. ನನ್ನ ಸೀತೆ ಚೆಲುವೆ ಚೆಲುವೆ ಬೇಲೂರು ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ
ಅಗ್ನಿ ಪರೀಕ್ಷೆ ತಂದಿಟ್ಟಮ್ಮ. ನಿಜವಾದ ಕೊಲೆಗಾರ ಯಾರೆಂದು ತಿಳಿಯಲಿ. ಅವರ ರುಂಡವನ್ನು ಚಂಡಾಡಿ ಬಿಡುತ್ತೇನೆ. ಗಂಟೆ ಬಾರಿಸಿ ಒಳಗಡೆ ಬಂದ್ರು. ಹಿಂದಕ್ಕೆ ಸರಿಬೇಕು ಅನ್ನೋ ಪರಿಜ್ಞಾನ ಬೇಡವೇನೋ ನಿನಗೆ? ಕತ್ತೆ ಬಡವ. ಸಾರಿ ಮೇಡಮ್. ಹಲೋ, ಸಾರಿ ಮೇಡಮ್, ತಾವು ಬಂದಿದ್ದು ನೋಡಲಿಲ್ಲ, ದಯವಿಟ್ಟು ಕ್ಷಮಿಸಿ. ದೇವರ ದರ್ಶನಕ್ಕೆಂದು ಬಂದು ಭಕ್ತರಂತೆ ಸೋಗು ಹಾಕಿ ಸ್ತ್ರೀಯರ ಬಂಗಾರ ಒಡವೆಗಳನ್ನ ಕಿತ್ತುಕೊಂಡು ಪರಾರಿಯಾಗುವರು ದುಡಿಯಲಾರದ ನಿಮ್ಮತ್ತ ಹೇಡಿಗಳು. ನೋಡಿ ಮೇಡಮ್, ನೀವು ಹೇಳುವುದು ನಿಜ, ಆದರೆ ಎಲ್ಲರ ಹಾಗೆ ಮಾಡುವುದಿಲ್ಲ. ಸ್ವಲ್ಪ ವಿಚಾರ ಮಾಡಿ ಮಾತನಾಡೋದು ಒಳ್ಳೆಯದು. ವಿಚಾರ ಮಾಡುವುದೇನಿದೆ? ಕಳ್ಳು ಬೆಕ್ಕಿನಂತೆ ಹೊಂಚು ಹಾಕಿ ದೇವರ ಮೇಲಿನ ಒಡವೆಗಳನ್ನ ಕೂಡ ಬಿಡುವವರಲ್ಲ ನಿಮ್ಮಂತ ಕಟುಕರು. ನಿಮ್ಮಂತವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈಗಲೇ ಪೊಲೀಸರಿಗೆ ಫೋನ್ ಮಾಡಿ 4 ಬಾಸ್ಗೆ ಒಳ್ಳೆಯದಾಗತ್ತೆ. ಯಾತಕ್ಕಾಗಿ ಪೊಲೀಸರಿಗೆ ಫೋನ್ ಮಾಡೋದು? ದೇವರ ದರ್ಶನಕ್ಕಾಗಿ ಬಂದು ಸಮಯ ಸಾಧಿಸಿ ಕಳ್ಳತನ ಮಾಡಲು ಬಂದಿದ್ದನೆಂದು ಪೊಲೀಸ್ನವರಿಗೆ ತಿಳಿಸಿ ನಿನ್ನ ಮೈ ಚರ್ಮ ಸುಲಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ ಮೇಡಮ್, ನಾನು ಅಂತ ಮನುಷ್ಯನಲ್ಲ. ಒಳ್ಳೆ ಮನೆತನದವರು, ಮೇಲಾಗಿ ರೈತನ ಮಕ್ಕಳು. ದುಡಿದು ತಿನ್ನಲು ನಮ್ಮ ಹಿರಿಯರು ಹೇಳಿದ್ದಾರೆ. ಅಂದ್ರೆ ನೀನ್ ಯಾರು? ನಿನ್ನ ಹೆಸರು ಏನು? ನೋಡಿ ಮೇಡಮ್, ನನ್ನ ಹೆಸರು ಲಕ್ಷ್ಮಣ. ಇದೇ ಊರಿನ ರಾಮನ ತಮ್ಮ ಲಕ್ಷ್ಮಣ. ಅಂದ್ರೆ ಅಧಿಕಾರ ಹಣದ ಆಸೆಗಾಗಿ ನಮ್ಮೂರಿನ ದೇಸಾಯಿ ಗೌಡರನ್ನ ಕೊಂದ ಕೊಲೆಗಡುಕನ ತಮ್ಮ ನೀನು. ಈಗ ಯಾರನ್ನ ಕೊಲೆ ಮಾಡಲು ಮುಂದಾಗಿರುವೆ ಹೇಳು? ಮುಂದೆ ಉಚ್ಚರಿಸಿದರೆ ಪರಿಣಾಮ ನೆಟ್ಟಗಾಗುವುದಿಲ್ಲ. ಗಂಡು ಬೀದಿ ಹೆಣ್ಣು ನೀನು ಬೇರೆಯವರಿಗೆ ಮಾತನಾಡೋದು ಒಳ್ಳೆಯದಲ್ಲ. ಏನಂತೆ? ನಾನು ಗಂಡು ಬೀದಿ? ಏ ಕುಳ್ಳಿ, ತುಡಿಯಲಾರದ ಹೇಳಿಯಂತೆ ಮನೆಯ ನಂಬಿಕಸ್ಥನನ್ನಾಗಿ ಉಂಡ ಮನೆಗೆ ದ್ರೋಹ ಬಗೆಯವರು ನಿಮ್ಮಂತ ನಾಲಾಯಕರು ಈ ಜಗತ್ತಿನಲ್ಲೇ ಇಲ್ಲ. ನಾನಾಯಕರು ನಾವಲ್ಲ, ನಿಮ್ಮಣ್ಣನವರು. ಈ ದುರ್ಗಾಪುರದ ದೊರೆ ಆಗಬೇಕೆಂದು ಹೊಂಚು ಹಾಕಿ ದೇಸಾಯವರ ವಂಶವನ್ನು ನಿರ್ವಂಶ ಮಾಡಿ ಬೇರೆಯವರ ಮೇಲೆ ಬರುವಂತೆ ಮಾಡಿದಲ್ಲ ಲಾಲಾಯಕನ ಮಗ ನಿಮ್ಮ ಅಣ್ಣನವರು. ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ನಮ್ಮ ಅಣ್ಣನನ್ನು ಬಿಡಿಸಿಕೊಂಡು ಬಂದರೆ ಸರಿ. ಬೀಳಿಸಿಕೊಂಡು ಬರ್ತಿದ್ರೆ ಏನು ಮಾಡುವೆಯೋ ರಾಸ್ಕಲ್? ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಶಿಂದೂರು ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ಸುರಪುರ ಜೊತೆ ಎಚ್ಚಮ ನಾಯಕನಂತೆ ಹೋರಾಡಿ ನಿಮ್ಮನ್ನು ಈ ಲೋಕದಿಂದ ಕಲಿಸಬೇಕಾಗೋದು. ಇನ್ನೊಬ್ಬರ ಕೈ ಕೆಳಗೆ ದುಡಿಯೋ ನಿಮ್ಮಂತವರಿಗೆ ಇಷ್ಟು ಸಕ್ಕಿರಬೇಕಾದ್ರೆ ಇಂದು ಮೃಷ್ಟಾನ ಭೋಜನ ಮಾಡಿದ ನನ್ನನ್ನ ಸಿರಿತನದ ಮುಂದೆ ನೀನೇನು ಮಾಡಲಾಗೋದಿಲ್ಲ. ಲೇ ಜಂಬದ ಹೆಣ್ಣೆ, ಬಡವರ ರಕ್ತ ಹೀರಿ ಈ ನಾಡಿನ ಸಂಪತ್ತನ್ನು ಲೂಟಿ ಹೊಡೆದು ಇನ್ನೊಬ್ಬರ ಎಂಜಲ ತಿನ್ನುವ ಕೊಬ್ಬೆದ್ದ ಕೋಡಿನಂತೆ ನಾವುಗಳು ಭೂಮಿ ತಾಯಿಯ ಮನೆಯಲ್ಲಿ ಬೆಳೆದು ಅಂಬಲನ್ನು ಉಣಿಸಿ ಬೆಳೆಸಿದ್ದಾರೆ. ನನ್ನಪ್ಪಿಗೆ ನನ್ನ ಪೌರುಷದ ಮುಂದೆ ನಿಮ್ಮನ್ನ ನಾಟ ನಡೆಯಲಾರದು. ನಮ್ಮಣ್ಣ ಯಾಕೋ ನೋಡೆ ಒಂದು ಕೈ ತೋರಿಸ್ತೀನಿ. ಲೇ ಜಂಬಲ ಕೋಳಿ, ನಿನ್ನ ಹೆಣ್ಣಂದು ಸಿಂಹನ ಬಿಟ್ಟಿದ್ದೇನೆ. ನನ್ನ ತಲೆ ಕೆಡಿಸಬೇಡ. ನನ್ನ ಕೈ ಹಿಡಿದಿಲ್ಲ, ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಮ್ಮಣ್ಣನಿಗೆ ಹೇಳಿ ನಿನಗೊಂದು ಗತಿ ಕಾಣಿಸ್ತಿದ್ರೆ ನಾನು ಪ್ರಚಂಡ
ಲೇ ಚಂಬರಕೋಳಿ, ನಿನ್ನಂತ ಸೊಕ್ಕಿನ ಹೆಣ್ಣು ಸಾಕಷ್ಟು ನೋಡಿದ್ದೇನೆ. ನಿನ್ನ ಜೊತೆ ಮಾತನಾಡಿದರೆ ನನ್ನ ರಕ್ತ ಸುಟ್ಟುಕೊಂಡು ಸಾಯಬೇಕಾಗುವುದು. ನಾನು ಬರ್ತೀನಿ. ಛೆ, ಅವನ ಸ್ಪರ್ಶದಿಂದ ನನ್ನ ಮೈ ಚುಮ್ಮೆಂದು ಮೈನಂತ ಇದ್ದಲ್ಲ. ಲಕ್ಷ್ಮಣ ಲಕ್ಷ್ಮಣ, ಇವಳ ಮಹಿಮ, ಇವಳ ಮಹಿಮಾಟವನ್ನ ನೋಡ್ತಾ ಇದ್ರೆ ನನ್ನನ್ನೇ ನಾ ಮತ್ತಂತಾಗ್ತಾ ಇದೆ. ಈ ಕೆಲಸದಿಂದ ಆದಷ್ಟು ಬೇಗ ನಡೆಸಿ ಮಾಡ್ಕೊಳ್ಳಿ. ನನ್ನ ದೇವಿಯ ಆಸೆ ಅಂತೆ ಈ ದುರ್ಗಾಪುರದಲ್ಲಿ ನಾನಾಗಬೇಕೆಂದು ಆಸೆ ಪಟ್ಟರೆ ಎಲ್ಲ ಆಸ್ತಿಗೆ ಸರಿ ಮಾಡಿಸಿಕೊಂಡರೆ ಬಹು ಚಾಣಾಕ್ಷದಿಂದ ಸರ್ವ ಆಸ್ತಿಯನ್ನು ಆ ರಾಮನ ಹೆಸರಿನಲ್ಲಿ ಬದಲಿಸಿದ್ದಾನಲ್ಲ. ಇಂದು ಆ ರಾಮ ಬಿಡುಗಡೆ ಆಗುವ ಮುನ್ನ ಓಲೆ ಉಳುವವನು ಹತ್ತುಕೊಂಡು ಬಂದು ಸರ್ವ ಆಸ್ತಿಗೆ ಸರಿ ಮಾಡಿಸಿಕೊಂಡು ಕಾಮದಾನದೊಂದಿಗೆ ದಾನವಾಗಲೇಬೇಕು. ಆ ಪರವಿಕಾರಿ ರಾಮ ಅಂದಾಗಲೇ ನನಗೆ ಉಳಿಯಲ್ಲ. ಹೌದು ಭಾವನವರೇ, ಹಾಗೆ ಮಾಡದಿದ್ದರೆ ನಮಗೆ ಉಳಿಗಾಲವಿಲ್ಲ. ಆ ಶ್ರೀರಾಮನ ಸೋದರರು ಈಗ ಹಸಿದ ಹೆಬ್ಬುಲಿಗಳಾಗಿದ್ದಾರೆ. ನಾವೇ ಕೊಲೆಗಾರರು ಎಂದು ಅವರಿಗೆ ಗೊತ್ತಾದರೆ ಜೀವಂತ ಕಂಬಿ ಎಣಿಸಬೇಕಾಗುವುದು. ಓ
ಮಾಡ್ಬೇಡ್ರಿ. ಅವಸರ ಮಾಡ್ರ ಅಪಘಾತ ಒಂದಿಲ್ಲ ಒಂದಿನ ನಮಗ್ ಬರುತ್ರಿ ರಾಮು ಬಿಡುಗಡೆ ಆಗಿ ಬರ್ಲ್ರಿ. ಬಂದ ಮ್ಯಾಲ್ರಿ ಅವನು ಕರೆಸಿ ಶಿಸ್ತು ಕೂಡಿಸಿ ತಿನ್ನಿಸಿ ಸಮಾಧಾನದಿಂದ ತಂದ್ರಿ ಅವನು ಸಾವಿರ ಮನೆಗೆ ಕಳಿಸಿದ್ರ ಆಯ್ತು ನೋಡ್ರಿ. ದನಿಯರ ಸಾವಿರ ಮನೆಗೆ ಕಳಿಸಿದ್ರ ಆಯ್ತ್ರಿ. ಅಂದರೆ ಶಕುನಿ ಪ್ಲಾನ್ ಬಗ್ಗೆ ನಿಮ್ಮದೇನಾದರೂ ಅಭಿಪ್ರಾಯ? ಪ್ಲಾನ್ ತುಂಬಾ ಚೆನ್ನಾಗಿದೆ. ಸಿಂಹದ ಮರೆಯುತ್ತಿರುವ ಅವರ ಸೋದರರು ನಮ್ಮ ಸ್ನೇಹ ಬೆಳೆಸಬೇಕಲ್ಲ. ಅವರು ಸಿಹಿಯಾದ ಮನೆಯಾದರೆ ನಾವು ಹಸಿದ ಹಬ್ಬದಗಳು ಸಂಚು ನೋಡಿ ಹಚ್ಚು ಹಾಕಿದರೆ ಮುಗಿಯಿತು ಅವರ ಕತೆ. ನೀನು ಕಂಡದನ್ನು ತಿಂದು ಹೆಬ್ಬುಲಿಯಾದರೆ ಅಂಬಲಿಯನ್ನು ಉಂಡು ಜಗಜಟ್ಟಿಯಾದ ಬಲ ಭೀಮನಂತೆ ಇದ್ದಾನೆ ಈ ಭರತ. ಈ ಭರತನ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ರಾವಣ ಅಧಿಕಾರ ಆಸೆಗಾಗಿ ನಮ್ಮೂರ ದಣಿಗಳನ್ನು ಕೊಲೆ ಮಾಡಿಸಿ ದೇವಮಾನವನಂತಿರುವ ನಮ್ಮ ಅಣ್ಣನ ಮೇಲೆ ಬರುವಂತೆ ಮಾಡಿ ಕೈಲ ಬೆಕ್ಕಿನಂತೆ ತಿರುಗಾಡಿದೆ. ನಿನಗೆ ಉಳಿಗಾಲವಿಲ್ಲ. ನಿಜವಾದ ಕೊಲೆಗಾರ ಯಾರೆಂದು ತಿಳಿಯಲಿ. ಹರಕೆ ಕುರಿಯಂತೆ ಕತ್ತರಿಸಿ ಹಾಕುತ್ತೇನೆ ಆ ದುಷ್ಟರ ಮುಂಡವನ್ನು. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕಿದ ಕಳ್ಳ ಕದಿಮರು ಮನೆಯ ನಂಬಿಗಸ್ತರಾಗಿ ದೇಶಾಳಿಯವರಿಗೆ ಕೊಂದ ಜಾತಿ ನಿಮ್ಮದು. ನಿಮ್ಮೆಂತವರಿಂದಲೇ ಈ ನಾಡು ಅಪವಿತ್ರ ಆಗಿದೆ. ಈ ನಾಡಿಗೆ ಅನ್ನ ಹಾಕುವ ರೈತರ ಮಕ್ಕಳು ಎಂದೂ ಇಂಥ ಹೀನ ಕೆಲಸವನ್ನು ಮಾಡುವುದಿಲ್ಲ. ಕೋಷ್ಟ ತುಂಗೆ ಭದ್ರೆ ಮಲಪ್ರಭೆ ಸಂಗಮವಾದ ಈ ನಮ್ಮ ನಾಡಿನಲ್ಲಿ ನಿಮ್ಮಂತವರು ಹುಟ್ಟಿಕೊಂಡಿರೋದಲ್ಲದೆ ಅಪವಿತ್ರವಾಗಿರೋದು ಈ ನಮ್ಮ ನಾಡು. ಹಾಗಾದರೆ ಆ ದೇಸಾಯಿ ಗೌಡರನ್ನು ಕೊಲೆ ಮಾಡಿದ್ಯಾಕೆ ನಿಮ್ಮ ಅಣ್ಣ? ಇಂಥ ಪವಿತ್ರ ನಾಡಿನಲ್ಲಿ ಹುಟ್ಟಿದ ನೀವು ನಿಜವಾದ ಭ್ರಷ್ಟರು. ಹಸಿದು ಹೊಟ್ಟೆಗೆ ಅನ್ನದಾನ ಮಾಡಿದ ಪುಣ್ಯವಂತರಿಗೆ ಯಾರಾದರೂ ದ್ರೋಹ ಬಗೆಯಲು ಸಾಧ್ಯವಿಲ್ಲ. ಅಧಿಕಾರ ಹಣದ ಆಸೆಗಾಗಿ ಅಮಾಯಕರ ಜೀವ ತೆಗೆಯುವ ನಿಮ್ಮಂತವರನ್ನು ಸುಮ್ಮನೆ ಬಿಡಲಾರೆ. ಹೇಡಿಗಳಾದರೆ ಭಿಕ್ಷೆ ಪಾತ್ರ ಹಿಡಿದು ಬೇಡಿಕೊಂಡು ಜೀವನ ಸಾಗಿಸಬೇಕು. ಎಂದೂ ಇಂಥ ಹೀನ ಕೆಲಸವನ್ನು ಮಾಡಬಾರದು. ಭಿಕ್ಷಕರು ನಾವೆಲ್ಲ ನೀವು ತುತ್ತ ಅನ್ನಕ್ಕಾಗಿ ಮನೆಯೊಳಗೆ ಹೋಗಿ ಭಿಕ್ಷೆ ಬೇಡದ ದನಿಯ ಕತ್ತು ಕೈದ ನಿಮ್ಮಣ್ಣ ರಾಮ ಎಷ್ಟು ಅದೃಷ್ಟ ನಿಲ್ಲಬೇಕೆಂದು ತಿಳಿದುಕೊಂಡನೆ. ಒಂದೊಂದು ನಿಮ್ಮನ್ನು ಯಮಲೋಕಕ್ಕೆ ಕಳುಹಿಸಿ ಈ ಊರಿನ ದೊರೆಯಾಗಬೇಕೆಂದು ಹೊಂಚು ಹಾಕಿರುವುದು ನಿಮಗೇನೋ ಗೊತ್ತು? ನಾವುಗಳು ಅಯೋಧ್ಯನಗರದ ಶ್ರೀರಾಮ ಲಕ್ಷ್ಮಣ ಇದ್ದಾರೆ. ರಾಮಾಯಣದಲ್ಲಿ ಶ್ರೀರಾಮನು ತಮ್ಮನಾದ ಭರತನಿಗೆ ಅಧಿಕಾರ ತ್ಯಾಗ ಮಾಡಿದ ಶ್ರೀರಾಮನಂತೆ ನಮ್ಮ ಅಣ್ಣನು. ಶ್ರೀರಾಮಚಂದ್ರನಾದರೆ ಆಸ್ತಿ ಆಸೆಗೆ ಈ ಊರಿನ ದೊರೆಯನ್ನು ಕೊಲೆ ಮಾಡಿದ್ಯಾಕೆ? ವಿಷ ತುಂಬಿದ ಕಾಳಿಂಗ ಸರ್ಪ ನಿಮ್ಮ ಅಣ್ಣ. ಕೂಡಲೇ ಬರಬೇಕಾದ ಅವನಿಂದ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡು ನೀನು ನಿನ್ನ ಜೀವನ ನಡೆಸಿಕೊಳ್ಳುವುದು ನಿನಗೆ ಒಳ್ಳೆಯದು.
ಯಾರೋ ದುಷ್ಕರ್ಮಗಳ ಮಾಡಿದ ಕುತಂತ್ರವಿದು. ನಿಜವಾದ ಕೊಲೆಗಾರ ಯಾರೆಂದು ತಿಳಿಯಲಿ. ಹರಕೆ ಕುರಿಯಂತೆ ಹೋರಾಡಿಸಿ ಕಡಿದು ಹಾಕುತ್ತೇನೆ ಆ ದುಷ್ಟರ ಗೊಂಡವನು. ಕೊಲೆಗಾರ ಮುಂದೆ ಇರುವಾಗ ಕೊಂದು ಹಾಕಬೇಕಾಗಿತ್ತು. ಅವರ ರಕ್ತದಲ್ಲಿ ನಾನು ಸ್ನಾನ ಮಾಡದಿದ್ದರೆ ನನ್ನ ಹೆಸರು ಈ ಕಲಿಯುಗದ ಭರತನೇ ಅಲ್ಲ. ದನರ ಈ ಭರತ್ ಮಾತಾಡೋ ಲೆಕ್ಕಾಚಾರ ನೋಡಿದ್ರ ಈ ನನ್ನ ಮ್ಯಾಲ ನಮಗೆ ಯಾಕೋ ಉಳುಗಾಲಿಲ್ಲ ಅನ್ಸತ್ ನೋಡ್ರಿ. ಉಳುಗಾಲಿಲ್ಲ ಅನ್ಸುತ್ರಿ. ನಾವು ಸ್ವಲ್ಪ ಎಚ್ಚರದಿಂದ ಒಳ್ಳೇದ್ರಿ. ದನರ ಎಚ್ಚರದಿಂದ ನಾನು ಭೂಮಿ ಮೇಲೆ ಬದುಕಿರ್ಲೇಬಾರ್ದು. ನಾನು ಗಂಡಬೇರೆಯಂತೆ ಕೈಯಾಳಿಯಂತೆ ಆ ದೇಶ ಇವರನ್ನು ಕೊಂದ ಪಾಪಿ ನೀಡಬೇಕು. ಅಷ್ಟೇ ಅಲ್ಲ ತಂಗಿ, ಹೀಗೆಂದು ಮಾತನಾಡಿದ ಮೂರ್ಖ ನನ್ನ ಮಗ ಯಾರು ಹೇಳು ತಂಗಿ? ಅದೇ ಆ ರಾಮವಿನ ತಮ್ಮ ಲಕ್ಷ್ಮಣ. ಅಷ್ಟೊಂದು ಶಕ್ಕು ಬಂದಿದೆಯಾ ಪರಪಿಕಾರಿಗೆ? ಈ ಪ್ರಚಂಡ ರಾವಣನ ಹೆಸರು ಕೇಳಿದರೆ ಹರಿದಾಗ ಶರಣಾಗು. ಎಕ್ಕಸಿದ ಕೂಲಿ ಕೆಲಸ ಮಾಡೋನಿಗೆ ಅಷ್ಟೊಂದು ಶಕ್ತಿರಬೇಕಾದರೆ ಮೊದಲೇರಿದ ಮತ್ತವನನ್ನು ಪಳಗಿಸುವ ಶಕ್ತಿ ಈ ರಾವಣನಿಗೆ ಇರುವಾಗ ಅವನನ್ನು ಸುಮ್ಮನೆ ಬಿಡುವುದಿಲ್ಲ ತಂಗಿ. ನಾಗೇಂದ್ರ ಬೆಳೆಯುವ ಹೆಚ್ಚುಗಳನ್ನು ಕತ್ತರಿಸಿ ಹಾಕಬೇಕು. ಬೇಗನೆ ಹೋಗೋಣ. ಇಂದು ರಾಮ ಬಿಡುಗಡೆಯಾಗಿ ಬರುವುದರಾಗಿ ತಮ್ಮನ ಮೇಲೆ ಅತ್ಯಾಚಾರದ ಕೇಸನ್ನು ಹಾಕಿ ಪೊಲೀಸರಿಗೆ ಒಪ್ಪಿಸೋಣ ಅಂದರೆ ಅಣ್ಣ, ಅವನಿಗೆ ಶಿಕ್ಷೆ ಆಗೋವರೆಗೂ ನನಗೆ ಸಮಾಧಾನವೇ ಇಲ್ಲ. ಆಶಾ, ಈ ನಾಗೇಂದ್ರವರೆಗೂ ನೀನು ಹೇಗೆ ತಲೆ ಕೆಡಿಸ್ಕೊಂಡಿರುವೆ? ಈಗಲೇ ಹೇಳು, ತಪ್ಪಾಯಿತೆಂದು ಅವರು ನಿನ್ನ ಕಾಲು ಹಿಡಿಯಬೇಕು. ನನ್ನ ಬಾಳ ಸಂಗಾತಿ ನೀನಿರುವಾಗ ನೀನ್ ಹೇಗೆ ತಲೆ ಕೆಡಿಸ್ಕೊಂಡಿರುವೆ? ಇದೆಲ್ಲ ನಿನಗೆ ಕೆಲಸ ಬನ್ನಿ. ನನ್ನೊಡೆ ಗೆಂಜಲು ತಿನ್ನೋ ನಾಯಿ ನೀನು. ಇದೇ ನಾಯಿ ಮುಂದೆ ನಿನ್ನ ಒಡೆಯ ಎಂದು ತಿಳಿದುಕೋ. ಇದೆಲ್ಲ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೋಡಿ ಮಾವನವರೇ ಹೇಗೆ ಮಾತಾಡುತ್ತಿದ್ದಾಳೆ. ನಾಗೇಂದ್ರ ಸ್ವಲ್ಪ ಅಧಿಕಾರ ಆಸೆಗಾಗಿ ಆಸೆ ಪಡುವ ನಿನ್ನ ಅಣ್ಣ ಇದರಲ್ಲಿ ಶ್ರೀರಾಮನ ಸೋದರಿಗೆ ಜಗಳ ಹಚ್ಚಿ ಈ ನಿನ್ನ ಕಪ್ಪಿಯ ದೇಹಕ್ಕೆ ಒಡೆಯನಾಗಿ ಮೆರೆಯದಿದ್ದರೆ